ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ಕಾಂತಾರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟೈಟಲ್ ಹಾಗೂ ತಮ್ಮಲ್ಲಿ ನೋಡಿ ನಿಮಗೆಲ್ಲ ವಿಷಯ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ತಡ ಮಾಡೋಕ್ಕೆ ಹೋಗಲ್ಲ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದ ಟ್ರೈಲರ್ ಇದು. ನೀವು ಕೂಡ ಕಾಯ್ತಾ ಇದ್ರಿ. ತಡ ಮಾಡೋಕ್ಕೆ ಹೋಗಲ್ಲ, ರಿವ್ಯೂ ಕಡೆ ಬಂದುಬಿಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಮೇಲೆ ಒತ್ತಿದ್ರೆ ನಾನು ಯಾವ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದರೆ ತಪ್ಪಾಗಲ್ಲ. 2022ರಲ್ಲಿ ರಿಲೀಸ್ ಆಗಿತ್ತು ಕಾಂತಾರ. ಅದನ್ನು 2022ರಲ್ಲಿ ರಿಲೀಸ್ ಆಗಿತ್ತು ಕಾಂತಾರ, ಒಂದು ದಂತಕಥೆ ಅಂತ ಹೇಳ್ಬಿಟ್ಟು. ಆ ಸಿನಿಮಾದ ಪ್ರೀಕ್ವೆಲ್ ಇದು. ಈ ಸಿನಿಮಾಗೂ ಆ ಸಿನಿಮಾಗೂ ಒಂದು ಲಿಂಕ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಈ ಟ್ರೈಲರಲ್ಲಿ ತೋರಿಸಿರೋ ಪ್ರಕಾರ ಅದರಲ್ಲಿ ಒಂದು ಮಗು ಬಂದು ನಿಂತ್ಕೊಂಡೋತಲ್ಲ, ಅದೇ ಸೀನು ಇದರಲ್ಲೂ ತೋರಿಸಿದ್ದಾರೆ ಟ್ರೈಲರ್ ಸ್ಟಾರ್ಟಿಂಗಲ್ಲಿ. ಅಪ್ಪ ಇಲ್ಲಿ ಅಲ್ಪ ಮಾಯ ಆದಿದ್ದು ಅಂತ ಕೇಳ್ತಿರೋ ರೀತಿಯಲ್ಲಿ ತೋರಿಸಿದ್ದಾರೆ. ಅದನ್ನೆಲ್ಲ ನೋಡ್ತಾ ಇದ್ದರೆ ಈ ಸಿನಿಮಾಗೂ ಆ ಸಿನಿಮಾಗೂ ಲಿಂಕ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದ್ರ ಪ್ರೀಕ್ವೆಲ್ ಅಲ್ಲ, ಹಾಗಾಗಿ ಆ ಸಿನಿಮಾದ ಕೆಲವೊಂದು ತುಣುಕುಗಳನ್ನ ಇದರಲ್ಲಿ ನೋಡ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡಬೇಕು. ಟ್ರೈಲರ್ ಮಾತ್ರ ಅದ್ಭುತವಾಗಿ ಬಂದಿದೆ. ನಮ್ಮ ಹೊಂಬಾಳೆ ಫಿಲಮ್ಸ್ ಅಂದರೆ ಸುಮ್ಮನೆನಾ? ಅದ್ಭುತವಾಗಿ ಮೇಕಿಂಗ್ ಅಂತಂದ್ರೂ ಯಾವುದೇ ಕಾಂಪ್ರಮೈಸ್ ಮಾಡಲ್ಲ ಅವರು. ಅದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ. ಅದರಲ್ಲೂ ರಿಷಬ್ ಶೆಟ್ಟಿ ಸರ್ ಅವರ ಕನಸಿಗೆ ತಕ್ಕನ ಹಾಗೆ ಮೇಕಿಂಗ್ ಮಾಡಿರೋದು ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತ ಮೇಕಿಂಗಲ್ಲಿ ಆ್ಯಕ್ಟರ್ಸ್ನ ಆರಿಸ್ಕೊಂಡಿರೋ ರೀತಿ ಕೂಡ ಸಖತ್ತಾಗಿದೆ. ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋರು ನಮ್ಮ ರಿಷಬ್ ಶೆಟ್ಟಿ ಅವರ ವೈಫ್ ಅವರು ಕೂಡ ಆ ಸಿಚುವೇಶನ್ನಿಗೆ ತಕ್ಕ ಹಾಗೆ, ಅಂದರೆ ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಇದ್ದರು ಅನ್ನೋ ರೀತಿಯಲ್ಲಿ ಆರಿಸಿ ಡ್ರೆಸ್ನೆಲ್ಲ ಮೇಂಟೈನ್ ಮಾಡಿರೋದು ಅದಕ್ಕೂ ವಿಜುವಲಿಗೂ ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದೆ. ಟ್ರೈಲರ್ ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದೆ ಈ ಟ್ರೈಲರು. ಎಕ್ಸೈಟ್ಮೆಂಟು 1 to 2 ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡೋಕ್ಕೆ ಕಾಯ್ತಾ ಇದ್ದೀನಿ ನಾನಂತರೂ. ಥಿಯೇಟ್ರಲ್ಲಿ ನೋಡೋದಕ್ಕಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದರಲ್ಲೂ ಎಕ್ಸ್ಪೀರಿಯನ್ಸ್ ಅಟ್ ಐಮ್ಯಾಕ್ಸ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನೋಡಬೇಕು. ಅದ್ಭುತವಾಗಿ ಮೇಕಿಂಗ್ನ ಐಮ್ಯಾಕ್ಸಲ್ಲಿ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಐಮ್ಯಾಕ್ಸ್ ಅಂದರೆ ಅದಕ್ಕಿಂತ ಈಗ ನಾರ್ಮಲ್ ಸ್ಕ್ರೀನ್ಸ್ ಏನಿದಾವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸ್ಕ್ರೀನಲ್ಲಿ ಬರುತ್ತೆ. ಅದ್ಭುತವಾಗಿರುತ್ತೆ ಈ ಸಿನಿಮಾನ ಆ ಥಿಯೇಟ್ರಲ್ಲಿ ನೋಡೋದಕ್ಕೆ. ರಾಜರ ಕತೆ ಅಂದರೆ ಈಗ ಆ ಸಿನಿಮಾದಲ್ಲಿ ಏನು ಊರಿನ ಇದು ಗೌಡ್ರು ಅಂತ ಏನೋ, ನಮ್ಮ ಕಡೆ ಎಲ್ಲ ಗೌಡ್ರು ಅಂತ ಆಡಳಿತ ನಡೆಸ್ತಾರಲ್ಲ, ಆ ರೀತಿಯಾಗಿ ನಡೆಸ್ತಿದ್ದಂಥವ್ರ ವಿರುದ್ಧವಾಗಿ ಒಂದು ಹಳ್ಳಿ ಜನ ಹೋರಾಡಿದ್ರಲ್ಲ, ಅದೇ ರೀತಿಯಾಗಿ ಒಂದು ಪ್ರಾಂತ್ಯದ ಜನರು ಒಬ್ಬ ರಾಜನ ವಿರುದ್ಧ ತಿರುಗಿ ಬಿದ್ದಾಗ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ನೋಡಿ ತಿಳ್ಕೊಬಹುದು. ಅದರಲ್ಲೂ ನಮ್ಮ ರಿಷಬ್ ಶೆಟ್ಟಿ ಸರ್ ಅವರು ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಸಿನಿಮಾದಕ್ಕಿಂತ ಈ ಸಿನಿಮಾದಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ರುಕ್ಮಿಣಿ ವಸಂತ ಅವರು ಕೂಡ ಇದರಲ್ಲಿದ್ದಾರೆ, ಹೀರೋಯಿನ್ ಆಗಿ ನಟಿಸಿರೋದು. ಅವರಿಬ್ಬರು ಕಾಂಬಿನೇಷನ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಕೊಂಡಿದೆ ಈ ಟ್ರೈಲರಲ್ಲಿ. ರಾಜರ ಕ್ಯಾರೆಕ್ಟರ್ ಮಾಡಿರೋರು ಅಂತೂ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಏನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಆ ರೀತಿಯಲ್ಲಿದೆ. ಮಾತಾಡ್ತಾ ಇದು ಟೈಮು ಇನ್ನೂ ಜಾಸ್ತಿ ಹೋಗುತ್ತೆ, ಕಡಿಮೆ ಅಂತೂ ಆಗಲ್ಲ. ನೀವು ಟ್ರೈಲರ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿದರೆ ಮಿಸ್ ಮಾಡಿದೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ನಮ್ಮ ನಾಗಸಾಧು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಅಥವಾ ಆ ದೈವದ ಅಂಶ ಬಂದಿರುತ್ತಲ್ಲ ಅದರಲ್ಲಿ ತೋರಿಸಿರೋ ರೀತಿಯಾಗಿ ಮೇಲ್ಗಡೆಯಿಂದ ದೈವದ ಅಂಶ ಬರುತ್ತಲ್ಲ, ಅದೇನಾದರೂ ಆಗಿರ್ಬೋದಾ ನಮ್ಮ ರಿಷಬ್ ಶೆಟ್ಟಿ ಸರ್ ಅವರು? ಅದನ್ನೆಲ್ಲ ನೋಡಿ ತಿಳ್ಕೊಬೇಕು ಅಂದರೆ ಅಕ್ಟೋಬರ್ 2ನೇ ತನಕ ಕಾಯಬೇಕು. ಅಕ್ಟೋಬರ್ 2 ತನಕನೂ ಕಾಯೋಂಗಿಲ್ಲ. ಯಾಕಪ್ಪ ಅಂದರೆ ಪ್ರೀಮಿಯರ್ಸ್ ಕೂಡ ಆಗ್ತಾ ಇದೆ ಅಂತ ಬಹಳ ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಪ್ರೀಮಿಯರು ಆಲ್ಮೋಸ್ಟು ಎಲ್ಲ ಕಡೆನೂ ವರ್ಲ್ಡ್ ಪ್ರೀಮಿಯರ್ ಮಾಡಬೇಕು ಅಂತ ಇದ್ದಾರೆ ಅಂತ ಸುದ್ದಿ ಬಂದಿದೆ. 1ನೇ ತಾರೀಕು ಈವ್ನಿಂಗಿಂದ ಶೋ ಸ್ಟಾರ್ಟ್ ಆಗ್ಬೋದು. ನೋಡೋಣ. ಆ ಪ್ರೀಮಿಯರ್ ಏನಾದರೂ ಬುಕ್ಕಿಂಗ್ಸ್ ಓಪನ್ ಆಯಿತು ಅಂದರೆ ಬುಕ್ಕಿಂಗ್ ಓಪನ್ ಬಗ್ಗೆನೂ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನೊಂದು 4-5 ಡೇಸ್ ಒಳಗೇ, 4-5 ಡೇಸು ಜಾಸ್ತಿ ಆಯಿತು, 3-2 ಡೇಸ್ ಒಳಗೆ ಬುಕ್ಕಿಂಗ್ಸ್ ಎಲ್ಲ ಕಡೆಗೆ ಓಪನ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ನೋಡೋಣ. ಎಲ್ಲ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮ್ಗೆ ಏನು ಅನ್ನಿಸ್ತು ಕಾಂತಾರ ಟ್ರೈಲರ್ ನೋಡಿ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈಗ ಇನ್ವೈಟ್ ಏನೋ ಕೊಟ್ಟಿದ್ದಾರೆ ಬಾಡೂಟ ಮಾಡೋದಕ್ಕೆ. ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಅದ್ಭುತವಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಮೇಕಿಂಗ್ ಮಾತ್ರ ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದೆ. ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಮಾತಾಡಲೇಬೇಕು. ನೋಡ್ತಾ ಇದ್ದರೆ
ಆ ಮ್ಯೂಸಿಕ್ಕಿಗೂ ಆ ಸಿಚುವೇಶನ್ಸ್ಗೂ ಸಖತ್ತಾಗಿ ಕಾಣಿಸ್ಕೊತಾ ಇದೆ. ಹೆಡ್ಸೆಟಲ್ಲಿ ಕೇಳಿಸ್ಕೊತಾ ಇದ್ದರೆ, ಅದರಲ್ಲೂ 7.1 ಸರೌಂಡಿಂಗ್ ಸೌಂಡ್ಸಲ್ಲಿ ನೋಡೋದಕ್ಕಂತೂ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಆ ಥಿಯೇಟ್ರಲ್ಲಿ. ಆ ಥಿಯೇಟ್ರಲ್ಲಿ ನೋಡೋ ಫೀಲೇ ಬೇರೆ ಇರುತ್ತೆ. ಈ ಟ್ರೈಲರ್ನ ಅಲ್ಲ ಸಿನಿಮಾನ ಆ ಟ್ರೈಲರ್ ಏನಾದರೂ ಥಿಯೇಟ್ರಲ್ಲಿ ಏನಾದರೂ ಈಗ ಈ ವೀಕಲ್ಲಿ ಏನಾದ್ರು ಸಿನಿಮಾ ರಿಲೀಸ್ ಆಗುತ್ತಲ್ಲ, ಅದರಲ್ಲಿ ಏನಾದರೂ ಥಿಯೇಟ್ರಲ್ಲಿ ಟ್ರೈಲರ್ ತೋರಿಸಿದ್ರು ಅಂದರೆ ಅದ್ಭುತವಾದ ರೆಸ್ಪಾನ್ಸ್ ಮಾಡ್ಬೋದು. ಅದಾಗಿ ಸ್ವಲ್ಪ ದಿನದಲ್ಲೇ ಟ್ರೈಲರ್ ಸಿನಿಮಾನೇ ಕಾಣಿಸ್ಕೊಳುತ್ತೆ. ಈ ಸಿನಿಮಾದ ಟ್ರೈಲರ್ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಸಿನಿಮಾ ನೋಡೋದಕ್ಕೆ ಏನಿಲ್ಲ, ಎಕ್ಸೈಟಾಗಿ ಕಾಯ್ತಾ ಇದ್ದೀರಲ್ಲ, ಅದ್ರ ಬಗ್ಗೆನೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.